ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಲ್ಲೇ ತನಕ ಹೇಳಿದ್ರು, ಶರಾಯಿ ಅಂಗಡಿಗಳದು ಕದ ಏನಾದ್ರೆ ತೆಗ್ದಿದೆ ಇದ್ದರೆ, ಮಸಜೀದ್ನ ಕದಗಳನ್ನು ಬಂದ್ ಇದ್ದಿದ್ರೆ ತಿಳ್ಕೊಂಡ್ ಬಿಡ್ರಿ, ಕಯಾಮತ್ ಬಹಳ ಸಮೀಪ ಇದೆ. ಕಯಾಮತ್ ಬಹಳ ಸಮೀಪ ಇದೆ. ಇವತ್ತು ಬಹಳಷ್ಟು ನಮ್ಮ ಮುಸಲ್ಮಾನ್ ಜನರನ್ನೇ ಶರಾಯಿ ಅಂಗಡಿ ತೆಗೆದು ಬಿಸ್ನೆಸ್ ಮಾಡಕ್ ಕುಂತಿದಾರ. ಹೇಳೋರಿಲ್ಲ, ಕೇಳೋರಿಲ್ಲ, ಬುದ್ಧಿವಂತರು ಇದ್ದಾರೆ. ಬ್ಯಾರೆ ಕೆಲಸಗಳಿಗೆ ತನ್ನ ಶಕ್ತಿಯನ್ನು ಬಳಸ್ತಾರ. ಆದ್ರೆ ಇಂಥ ಹರಾಮ ಚಟಗಳಿಗೆ ಇಸ್ಲಾಂದಲ್ಲಿ ಹರಾಮ್ ಇದನ್ನು ಹೇಳೋರು ಯಾರಿಲ್ಲ. ಹುಜೂರ್ ಸಲ್ಲಲ್ಲಾಹು ಏನ್ ಹೇಳಿದ್ರು, ಏನಾದ್ರೂ ಶರಾಯಿ ಅಂಗಡಿಗಳನ್ನು ಓಪನ್ ಇದ್ರೆ ತೆಗೆದಿದೆ ಇದ್ದರೆ, ಮಸೀದಿನ ಕದವನ್ನು ಬಂದಿದ್ರೆ ತಿಳ್ಕೊಂಡ್ ಬಿಡ್ರಿ, ಕಯಾಮತ್ ಸಮೀಪ ಇದೆ. ಕಯಾಮತ್ ಸಮೀಪ ಇದೆ. ಅಲ್ಲಾಹು ಅಕ್ಬರ್, ಎಷ್ಟು ದೊಡ್ಡವಾದ ಮಾತು ಹೇಳಿದ್ರು. ಇವತ್ತು ನಮ್ಗೆ ಕಣ್ಣಿಗೆ ಕಾಣ ಕುಂತಿಲ್ಲ, ಇದು ಕಾಣ ಕುಂತಿದೆ. ಎಷ್ಟು ನಮ್ಮ ಯುವಕರು, ಎಷ್ಟು ನಮ್ಮ ಜನರು, ಮೊದ್ಲಗಿನ ಜನರು ಬೆಳಗಿನ ಜಾವದಲ್ಲಿ ಮೊದ್ಲಗೆ ಎದ್ದೇಳಿ ಮುಖವನ್ನು ಕೈ ಕಾಲು ತೊಳ್ಕೊಂಡು ಮಸೂದಿ ಕಡೆ ಬರ್ತಿದ್ರು. ಮಸೂದಿನ ಸಮೀಪ ಕಸಾವ ಹಿಡಿತಿದ್ರು, ನೀರ್ ಹೊಡಿತಿದ್ರು, ಗಿಡಗಳಿಗೆ ನೀರು ಹಾಕ್ತಿದ್ರು, ಉದ್ದನ್ ಗಡಿ ಹಚ್ಚಿ ಸಿಕ್ರ ಮಾಡ್ತಿದ್ರು. ಇವತ್ತು ಬಹಳಷ್ಟು ಜನರು ಬೆಳಗಿನ ಜಾವನ ಎದ್ದಿದ ನಂತರ ಚಾಯ್ ಇಲ್ಲ, ಡ್ರಿಂಕ್ ಬೇಕು, ಡ್ರಿಂಕ್ ಬೇಕು. 4 ಗಂಟೆಗೆ ಡ್ರಿಂಕ್ ಹೊಡ್ಯಾಕ್ ಹೋಗಿದಾರ. ಅದು ಹೇಗೆ ಬರ್ತಾ ಬರ್ತಾ ಮಧ್ಯಾಹ್ನ ಕಡಿಮೆ ಆಯ್ತು, ಮತ್ತು ಸಾಯಂಕಾಲ ಒಂದು 90 ಡ್ರಿಂಕ್ ಅವಾಗ ಬೇರೆ. ಈ ನಮ್ಮ ಜನರ ಪರಿಸ್ಥಿತಿ ಆಗಿದೆ ಇವತ್ತು. ಎಷ್ಟು ಅಂಗಡಿಗಳು ಓಪನ್ ಇದೆ, ಎಷ್ಟು ಅಂಗಡಿಗಳು ಹೋಗಾಕ್ ಕುಂತಿದ್ದಾರೆ, ಮಸ್ಜಿದ್ ಕಡೆ ಬರೋರು ಯಾರಿಲ್ಲ. ತಿಳ್ಕೊಂಡ್ ಬಿಡ್ರಿ, ಕಯಾಮತ್ ಸಮೀಪ ಇದೆ. ಭೂಮಿ ಶರ್ವನಾಸ್ ಆಗೋದು ಸಮೀಪ ಇದೆ, ಬಹಳ ಸಮೀಪ ಇದೆ.